ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಈ ಆಶ್ಚರ್ಯ ಟಿವಿಯ ಸತ್ಯವೇದ ಶಾಲೆಯ ಕಾರ್ಯಕ್ರಮ ಮುಖಾಂತರವಾಗಿ ಸಂಧಿಸಲು ಬಹು ಸಂತೋಷಗಳನ್ನಾಗಿದ್ದೇನೆ. ನಾನು ನಂಬುತ್ತೇನೆ, ಕಳೆದ ಎಲ್ಲ ಸಂಚಿಕೆಗಳು ನಾವು ಧ್ಯಾನ ಮಾಡುತ್ತಿರುವಂಥ ಪರಿಶುದ್ಧಾತ್ಮನ ಕ್ರಿಯೆಗಳು ಅಥವಾ ಆತನ ಕಾರ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಂಥ ಕಾರ್ಯಗಳು ನಿಮಗೆ ಪ್ರಯೋಜನಕರವಾಗಿದೆ ಎಂದು. ಒಂದು ವೇಳೆ ನಿಮಗೆ ಈ ಸಂಚಿಕೆಗಳ ಮುಖಾಂತರವಾಗಿ, ಈ ಕಾರ್ಯಕ್ರಮಗಳ ಮುಖಾಂತರವಾಗಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಿರೋದಾದರೆ ನಾನು ನಂಬುತ್ತೆ ನಿಶ್ಚಯವಾಗಿ ಅನೇಕರಿಗೆ ಪ್ರಯೋಜನಕರವಾಗಿದೆ ಎಂದು. ಆ ರೀತಿ ಇರುವುದಾದರೆ ಈ ಕೆಳಗೆ ಬರುವಂಥ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ನಿಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ಳಿರಿ. ಈ ಆಶ್ಚರ್ಯ ಟಿವಿಗಾಗಿ ನೀವು ಪ್ರಾರ್ಥಿಸಿರಿ. ದೇವರ ಆತ್ಮನ ಪ್ರೇರೇಪಿಸುವುದಾದರೆ ನಿಮ್ಮ ಸಹಾಯ ಹಸ್ತವನ್ನು ಆಶ್ಚರ್ಯ ಟಿವಿಗೆ ನೀಡುವಂತೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಕಾರಣ ಈ ಆಶ್ಚರ್ಯ ಟಿವಿ ಅನೇಕ ಕಾರ್ಯಕ್ರಮಗಳನ್ನು ಹೊತ್ತುಕೊಂಡು ಅವರು ಪ್ರಯಾಸ ಪಡುತ್ತಾ ಇದ್ದಾರೆ. ನಮ್ಮ ಸಹಾಯವು ಕರ್ನಾಟಕ ರಾಜ್ಯವನ್ನು, ದೇಶವನ್ನು ಸುವಾರ್ತೆ ಸಾರುವುದಕ್ಕೆ ಸಹಾಯ ಪಡುವುದಾದರೆ ಅದು ದೇವರ ರಾಜ್ಯದಲ್ಲಿ ಅದು ಬಹು ದೊಡ್ಡದಾಗಿ ನಮ್ಮ ಬಹುಮಾನವಾಗಿ ಮಾರ್ಪಡುತ್ತದೆ. ಕೊಡರಿ, ಆಗ ನಿಮಗೆ ಕೊಡಲ್ಪಡುವುದು. ಈ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ದೇವರ ಆತ್ಮನು ನಿಮ್ಮಲ್ಲಿ ಪ್ರೇರೇಪಿಸಿದರೆ ಮತ್ತೊಮ್ಮೆ ಹೇಳ್ತೀನಿ, ಧಾರಾಳವಾಗಿ ಈ ಆಶ್ಚರ್ಯ ಟಿವಿಗೆ ನೀವು ಸಹಾಯ ಹಸ್ತವನ್ನು ನೀಡಬೇಕೆಂದು ಕೋರುತ್ತಾ ಇದ್ದೇನೆ. ಮೇ ಗಾಡ್ ಬ್ಲೆಸ್ ಯು. Shall we go into the Word of God? I hope we are finishing the role and works of the Holy Spirit. ಈ ದಿನದಲ್ಲಿ ಕಡೆಯ ಸಂಚಿಕೆಯಾಗಿ ಪರಿಶುದ್ಧಾತ್ಮನ ಕ್ರಿಯೆಗಳು, ಆತನು ಏನನ್ನು ಮಾಡುತ್ತಾನೆ, ಪರಿಶುದ್ಧಾತ್ಮನ ಯಾಕೆ ಬೇಕು, ಅದರ ಒಂದೊಂದು ಕಾರ್ಯವನ್ನು ನಾವು ಗಮನಿಸಿದ್ವಿ. ಸಹಾಯಕನಾಗಿದ್ದಾನೆ, ನಮಗೆ ಆದರಣೆಯಾಗಿದ್ದಾನೆ, ನಮಗೆ ಬೋಧಕನಾಗಿದ್ದಾನೆ, ನಮಗೆ ತಿಳುವಳಿಕೆ ನೀಡುವ ದೇವರು ನಮಗೆ ಶಕ್ತಿಯಾಗಿದ್ದಾನೆ. ಈ ರೀತಿ ಅನೇಕ ವಿಚಾರಗಳಲ್ಲಿ ಕಳೆದ ಸಂಚಿಕೆಗಳನ್ನು ನೋಡುತ್ತಾ ಇದ್ದೇವೆ. ಇವತ್ತು ಈ ಪರಿಶುದ್ಧಾತ್ಮನ ಕುರಿತು ಕಡೆಯದಾಗಿ ಇನ್ನೂ ನಾವು ಮಾತನಾಡಿದ ಇಡೀ ವರ್ಷವು ನಾವು ಮಾತನಾಡಬಹುದು. ಆದರೆ ಸಂಕ್ಷಿಪ್ತವಾಗಿ ಕ್ಲುಪ್ತವಾಗಿ ನಾವು ಕೆಲವೊಂದು ವಿಷಯಗಳನ್ನು ನಾವು ನೋಡಿದ್ದೇವೆ. ಈಗ ಈ ದಿನದಲ್ಲಿ ಪರಿಶುದ್ಧಾತ್ಮನು ಹೇಗೆ, ಯಾರು, ಏನು ಮಾಡುತ್ತಾನೆ ಅಂತ ನಾವು ಧ್ಯಾನಿಸೋಣ. ಪರಿಶುದ್ಧಾತ್ಮನು ಜೀವದ ಆತ್ಮನು ಎಂದು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೀವಿ. ಜೀವ ಒಬ್ಬ ಮನುಷ್ಯನಿಗೆ ಬೇಕಾಗಿದೆ. ನಮಗೇನೇ ಆದರಣೆ, ಸಹಾಯ, ಗೈಡೆನ್ಸ್ ಎಲ್ಲ ಇದ್ರೂ ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಜೀವವಿಲ್ಲದಿದ್ದರೆ ಅದು ಬರಿದಾದ ಶವಕ್ಕೆ ಸಮನಾದಂಥ ರೀತಿ. ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಜೀವನದ ಎಲ್ಲ ವಿಷಯಗಳು ನಮಗಿದ್ರೂ ನಮ್ಮಲ್ಲಿ ಜೀವ ಇಲ್ಲವೆಂದರೆ ಅದು ಪ್ರಯೋಜನವಿಲ್ಲದಾಗಿರುತ್ತದೆ. ಆ ಕಾರಣಕ್ಕೆ ಪರಿಶುದ್ಧಾತ್ಮನನ್ನು ದೇವರು ನಮಗೆ ಕೊಟ್ಟು ನಮ್ಮನ್ನು ಜೀವವುಳ್ಳ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿದ. ದೇವರ ವಾಕ್ಯ ಹೇಳುತ್ತದೆ, ಈ ಭೂಮಿಯಲ್ಲಿ ನೀವು ನಡೆದಾಡುವ ಸಾಕ್ಷಿಗಳಾಗಿದ್ದೀರಾ. ಯು ಆರ್ ಅ ಲಿವಿಂಗ್ ಟೆಸ್ಟಿಮನೀಸ್. ನೀವು ಜೀವಿಸುವವರಾಗಿದ್ದಾರೆ. ಯಾಕೆ ದೇವರು ನಮ್ಮನ್ನು ಜೀವನ ಉಳ್ಳವರಾಗಿ ಮಾಡಬೇಕು? ಯಾಕೆ ಆ ಆತ್ಮ ನಮಗೆ ಕೊಟ್ಟಿದ್ದಾನೆ ಅಂದರೆ, ನಾವು ಆರಾಧಿಸುವ ದೇವರು ಆತನ ಜೀವವುಳ್ಳ ದೇವರಾಗಿದ್ದಾನೆ. ಆತನ ಹಿಂಬಾಲಿಸುವವರು ನಾವು ಸಹ ಜೀವವುಳ್ಳವರಾಗಿರ್ಬೋದು. ಒಂದು ವೇಳೆ ನೀವು ಕೇಳುವ, ಸಹೋದರ ನಾವು ಜೀವಂತವಾಗಿಯೇ ಇದ್ದೀವಲ್ಲ? ಹೌದು, ಶಾರೀರಿಕವಾಗಿ ನಾವು ಜೀವಂತರಾಗಿ ಇದ್ದರೂ ಆತ್ಮಿಕ ಜೀವಿತದಲ್ಲಿ ನಾವು ಜೀವಿಸುವವರಾಗಿ ಮಾರ್ಪಡಬೇಕು. ಅಂದರೆ ನಮ್ಮ ಜೀವನವನ್ನು ದೇವರ ಕಡೆಗೆ ನಡೆಸೋದಕ್ಕೆ ಆತನು ಅನೇಕ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದನು. ಅದು ಏನಂದರೆ, ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಾವು ಮಾರ್ಪಡಬೇಕೆಂದು. ನಮ್ಮ ಆತ್ಮಿಕ ಜೀವಿತದಲ್ಲಿ ಜೀವವುಳ್ಳ ದೇವರ ಸ್ವರೂಪನಾದ ಆ ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದು ಕ್ರಿಯೆ ಮಾಡಬೇಕೆಂದು ಆಶಿಸಿದ ಕಾರಣ ನಮ್ಮನ್ನು ಜೀವವುಳ್ಳವರಾಗಿ ಮಾರ್ಪಡಿಸಬೇಕೆಂದು. ಹೋಲಿ ಸ್ಪಿರಿಟ್ ಈಸ್ ಎ ಗಾಡ್ಸ್ ಸ್ಪಿರಿಟ್. ದೇವರ ಪರಿಶುದ್ಧ ದೇವರ ಆತ್ಮನಾಗಿದ್ದಾನೆ. ಆ ದೇವರ ಆತ್ಮನಿಂದ ನಾವು ಉಂಟು ಮಾಡಲ್ಪಟ್ಟು ಆತನ ಆತ್ಮದಿಂದ ನಾವು ಜೀವಿಸ್ತಾ ಇದ್ದೀವಿ.
ಇವಾಗ ನಾವು ಉಸಿರಾಡುತ್ತಿರುವ ಆ ಶ್ವಾಸವು ಪರಿಶುದ್ಧ ಆತ್ಮ ದೇವರ ಆತ್ಮನಾಗಿದ್ದಾನೆಂದು ನಾನು ನಿಮಗೆ ರುಜುವಾತು ಪಡಿಸಲು ನಾನು ಇಷ್ಟಪಡುತ್ತೇನೆ. ನನ್ನೊಂದಿಗೆ ಸತ್ಯವನ್ನು ತಿರುಗಿಸಿಕೊಳ್ಳಿರಿ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಆ ಕಾರ್ಯವನ್ನು ಮನುಷ್ಯನ ಒಂದು ಉಂಟು ಮಾಡಿದ ಸನ್ನಿವೇಶದಲ್ಲಿ ಏನು ನಡೆಯಿತು ಎಂದು ನಾವು ಸತ್ಯವೇದದ ಮುಖಾಂತರವಾಗಿ ಆ ಸತ್ಯದ ಆತ್ಮನು ಜೀವ ಆತ್ಮನಾಗಿ ಹೇಗೆ ಮಾರ್ಪಟ್ಟನು ಅಂತ ನಾವು ನೋಡೋಕ್ಕೆ ಇದ್ದೀವಿ. ನನ್ನೊಂದಿಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳಿರಿ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹಲ್ಲೆಲೂಯ. ಇಲ್ಲಿ ನೋಡುವಾಗ ಮನುಷ್ಯನನ್ನು ನಾವು ನೋಡ್ತಾ ಇರ್ತೀವಿ. ನಾವು ನಮ್ಮ ಜೀವನ ನೋಡಿ ಅನೇಕ ಸಲ ನಾವೇ ಹೆಮ್ಮೆ ಪಡೆಯುವ ರೀತಿ ಇರುತ್ತೆ. ಆದರೆ ಬೈಬಲ್ ಹೇಳುತ್ತೆ, ನಾವು ಮಣ್ಣಿನಿಂದ ಮಾಡಲ್ಪಟ್ಟವರು, ಮಣ್ಣಿಗೆ ಮಣ್ಣಾಗು ಹೋಗುವವರು. ಆದರೆ ನಮ್ಮಲ್ಲಿ ನೆಲೆಗೊಂಡಿರುವ ಆ ಶ್ವಾಸವು ಯಾರದಂದರೆ ದೇವರದು. ಆತನೇ ಜೀವ ಸ್ವರೂಪನಾದ ಆತ್ಮನು. ದೇವರ ಆತ್ಮನು, ಆತನಲ್ಲಿದ್ದಂಥ ಆತ್ಮವು ದೇವರು ಅವನ ಮೂಗಿನಲ್ಲಿ ಊದಿದಾಗ, ಆ ಮೂಗಿನೊಳಗೆ ಊದಿದಾಗ ಅವನು ಜೀವ ಸ್ವರೂಪನಾದ ಒಂದು ಮನುಷ್ಯನಾಗಿ ಮಾರ್ಪಟ್ಟನು. ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದಾಗ, ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಎ ಲೈಫ್. ಆತನು ಜೀವಿಸುವನಾಗಿದ್ದಾನೆ. ನಮ್ಮಲ್ಲಿ ಇಂದಿಗೂ ನಾವು ಯಾರೇ ಆಗಿರಲಿ, ನಾವು ದೇವರನ್ನು ಅರಿತವರಾಗಿರ್ಬೋದು, ಅರಿದೇ ಇರೋರಾಗಿರ್ಬೋದು, ಪ್ರತಿಯೊಬ್ಬ ಮಾನವ ಕುಲದಲ್ಲಿ ಆ ದೇವರ ಶ್ವಾಸವು ಜೀವಿಸುವಾಗಿದೆ. ಆತನ ಜೀವ ಶ್ವಾಸವು ಇರೋದ್ರಿಂದಲೇ ನಾವು ಮನುಷ್ಯರಾಗಿ ನಾವು ಬಾಳುತ್ತಾ ಇದ್ದೀವಿ. ಆದರೆ ಆ ಮನುಷ್ಯನ ಆತ್ಮವು ನಮ್ಮಲ್ಲಿ ನಿತ್ಯ ಜೀವಕ್ಕೆ ನಡೆಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮನುಷ್ಯನ ಆತ್ಮದಲ್ಲಿ ದೇವರ ಆತ್ಮನು ಚಲಿಸುವಾಗ, ಆ ಮನುಷ್ಯನ ಶ್ವಾಸವು ದೇವರ ಶ್ವಾಸವಾಗಿ ಮಾರ್ಪಡುವಾಗ ದೇವರು ನಮಗೆ ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಮಣ್ಣಾಗಿದ್ದ ನಮ್ಮನ್ನು ದೇವರು ಆತನ ಶ್ವಾಸವನ್ನು ಕೊಟ್ಟಿದ್ರೆ ನಾವು ಜೀವ ಸ್ವರೂಪ ಆಗ ದೇವರ ಆತ್ಮನಲ್ಲಿ ಜೀವವಿದೆ. ನಾವು ಪರಿಶುದ್ಧಾತ್ಮನ ತುಂಬ ಸಾಧಾರಣವಾಗಿ ನಾವು ತೆಗೆದುಕೊಳ್ಳುವುದು ಅನೇಕರು ಮಾಡುವುದನ್ನು ನಾನು ನೋಡಿದ್ದೇನೆ. ಪರಿಶುದ್ಧಾತ್ಮ ಲಕ್ಷ್ಯ ಕೊಡದೆ ಇರುವಂಥವರಾಗಿದ್ದಾರೆ. ಆದರೆ ಸತ್ಯವೇದದಲ್ಲಿ ಅನೇಕ ಕಾರ್ಯಗಳನ್ನು ನಾನು ನೋಡಬಹುದು. ಲಾಜರನೆಂಬ ಒಬ್ಬ ಮನುಷ್ಯನು ಯೇಸು ಜೀವಿಸುವ ದಿನಗಳಲ್ಲಿ ಇದ್ದದ್ದನ್ನು ನಾವು ನೋಡಬಹುದು. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡುವಾಗ, ಬೆಥೇನಿಯಾ ಎಂಬ ಊರಿನಲ್ಲಿ ಲಾಜರನೆಂಬ ಸಹೋದರನು ಸತ್ತು ಹೋದಂಥ ಒಂದು ಸ್ಥಿತಿಯನ್ನು ನಾವು ನೋಡಬಹುದು. ಅವನು ಸತ್ತು 3 ದಿನಗಳಾಯಿತು. ಆ ಪಟ್ಟಣಕ್ಕೆ ಯೇಸು ಸಂಧಿಸಿದಾಗ ಎಲ್ಲರೂ ಹೇಳಿದ್ರು, ಆ ಲಾಜರನು ಸತ್ತು 3 ದಿನಗಳಾಗಿಬಿಟ್ಟಿದೆ, ಇನ್ಮೇಲೆ ಅವನು ಜೀವ ಆಗುವುದಿಲ್ಲ. ಆತನ ಸಹೋದರರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಒಂದು ವೇಳೆ ನೀನು ಇಲ್ಲಿ ಇದ್ದಿರುವುದಾದರೆ ನನ್ನ ಸಹೋದರನು ಲಾಜರನು ಸಾಯುತ್ತಾ ಇರಲಿಲ್ಲ. ಆಗ ಯೇಸುವಿನ ಬಾಯಿಂದ ಬಂದ ಉತ್ತರವೇನೆಂದರೆ, ನಾನೇ ಪುನರುತ್ಥಾನವಾಗಿದ್ದೇನೆ, ನನ್ನನ್ನು ನಂಬುವವರು ಸತ್ತರೂ ನಿತ್ಯ ಜೀವನ ಹೊಂದಿಕೊಳ್ಳುತ್ತಾರೆ. ಐ ಆಮ್ ದ ಲೈಫ್ ಆ್ಯಂಡ್ ರಿಸರೆಕ್ಷನ್ ಅಂತ ಹೇಳಿ ಯೇಸು ಹೇಳುವಾಗ ಆಕೆಯ ಆತನ ಸಹೋದರಿ, ಲಾಜರನ ಸಹೋದರಿ, ಹೌದು ನಾನು ಅರಿತೆನು, ನಿನ್ನಲ್ಲಿ ಜೀವ ಉಂಟು ನಾನು ತಿಳಿದುಕೊಂಡಿದ್ದೇನೆ. ಆದರೆ ಈಗಲ್ಲ, ಅದು ಪುನರುತ್ಥಾನದ ನಂತರ ತಾನೇ ಆ ಕಾರ್ಯಗಳನ್ನು ಆಕೆ ಯೋಚಿಸ್ತಾ ಇದ್ದರು. ಇವತ್ತು ನಾವು ಅನೇಕ ಜನರ ಹಾಗೆ ನಾವು ತಿಳಿದುಕೊಳ್ಳು. ಆದರೆ ನಮ್ಮ ಜೀವನದಲ್ಲಿ ದೇವರಿಗಾಗಿ ಜೀವಿಸುವಾಗ, ದೇವರಿಗಿಂತ ನಾವು ಜೀವಿಸುವುದಕ್ಕೆ ಆತನ ಜೀವವುಳ್ಳ ಆತ್ಮ ನಮಗೆ ಬೇಕಾಗಿದೆ. ಆ ಕ್ಷಣದಲ್ಲಿ, ಆ ದಿನದಲ್ಲಿ ನಡೆದಂಥ ಕಾರ್ಯ, ಯೇಸು ಆ ಲಾಜರನ ಇಟ್ಟಿದಂಥ ಆ ಬಂಡೆ ಇದು ಹತ್ರ ಹೋಗಿ ಆ ಲಾಜರನನ್ನು ಅವರು ಇಟ್ಟಂಥ ಸ್ಥಳಕ್ಕೆ ಬಳಿಗೆ ಯೇಸು ಹೋಗಿ ಹೇಳ್ತಾರೆ, ಲಾಜರನ್ ಇಟ್ಟಂಥ
ಆ ಸಮಾಧಿಯ ಕಲ್ಲನ್ನು ತೆಗೆದುವುದಕ್ಕೆ ಹೇಳಿ ಅವ್ರು ಹೇಳ್ತಾರೆ, ಲಾಸರನೇ ನೀನು ಹೊರಗೆ ಬಾ. ಹೇಗೆ ಸಾಧ್ಯವಾಯಿತು ಎನ್ನುವುದಾದರೆ, ಈ ಆದಿಕಾಂಡ 2ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನಾವು ನೋಡುವಾಗ, ಪ್ರತಿಯೊಬ್ಬ ಮನುಷ್ಯನ ಜೀವಿಸುವುದಕ್ಕೆ ದೇವರ ಆತ್ಮನು ಅವರೆಲ್ಲ ಇರುವುದರಿಂದನೇ ಆಯಿತು. ಒಬ್ಬ ಮನುಷ್ಯನ ಸಾಯುವಾಗ ಏನಾಗುತ್ತದೆ, ದೇವರು ಕೊಟ್ಟಂಥ ಆತ್ಮವು ದೇವರ ಕಡೆಗೆ ಹೋಗುತ್ತೆ. ಆ ದೇವರೇ, ಆ ಜೀವ ಸ್ವರೂಪಿಯಾದವರೇ ಯೇಸುವಾಗಿ ಭೂಮಿಗೆ ಬಂದಿದ್ದನ್ನು ನಾವು ನೋಡಬಹುದು. ಆ ಮರಣವನ್ನು ಅಧಿಕಾರವನ್ನು ಹೊಂದಿರುವ, ಜೀವದ ಅಧಿಕಾರವನ್ನು ಹೊಂದಿರುವ ಯೇಸು ಹೇಳ್ತಾ ಇದ್ದಾರೆ, ಲಾಸರುವೇ ನೀನು ಹೊರಗೆ ಬಾ. ಆ ಮಾತು ಹೋಗುವಾಗ ಅವನ ಆತ್ಮವು, ದೇವರ ಸ್ವರದಿಂದ ಹೊರಡಂಥ ಆತ್ಮವು, ಆತನಿಂದ ಮಹಿಮೆ ತುಂಬಿಸಲ್ಪಟ್ಟ ಆ ಅಭಿಷೇಕವು ಆ ಲಾಸರನ ಶವದ ಮೇಲೆ ಹೋಗುವಾಗ ಅದು ಜೀವವುಳ್ಳ ಒಬ್ಬ ಮನುಷ್ಯನಾಗಿ ಹೊರಗಡೆ ಬಂತು. ಹೌದು ಪ್ರಿಯರೇ, ಇವತ್ತು ನಮ್ಮಲ್ಲಿ ಅನೇಕ ಸತ್ತಂಥ ಕಾರ್ಯಗಳು, ನಮ್ಮ ಆತ್ಮಿಕ ಜೀವಿತದಲ್ಲಿ ಸತ್ತು ಹೋದ ರೀತಿ ಇರುವಂಥ ಕಾರ್ಯಗಳಿಗೆ ಯೇಸು ಪವಿತ್ರಾತ್ಮನ ಮುಖಾಂತರವಾಗಿ ಜೀವವನ್ನು ತುಂಬಿಸುವನಾಗಿದ್ದಾನೆ. ನಾವು ನಂಬುವುದಾದರೆ ನಮ್ಮ ಎಲ್ಲ ಸತ್ತು ಹೋದಂಥ ಪರಿಸ್ಥಿತಿಗಳನ್ನು ಜೀವಂತವಾಗಿ ತರುವುದಕ್ಕೆ ಪರಿಶುದ್ಧಾತ್ಮನ ಶಕ್ತಿ ಇದೆ. ಒಂದು ವೇಳೆ ನಿನ್ನ ಪ್ರಾರ್ಥನೆ ಜೀವಿತ ಸತ್ತು ಹೋದ ರೀತಿ ಇರ್ಬೋದು, ನಿನ್ನ ಆರಾಧನೆ ಜೀವನ ಸತ್ತು ಹೋದ ರೀತಿಯಲ್ಲಿರ್ಬೋದು, ನಿನ್ನ ಚಟುವಟಿಕೆಗಳು, ಕ್ರೈಸ್ತ ಚಟುವಟಿಕೆಗಳು ಎಲ್ಲ ಸತ್ತಂತೆ ಇರ್ಬೋದು. ಆದರೆ ಈ ದಿನದಲ್ಲಿ ಜೀವ ಸ್ವರೂಪನಾದ ಆತ್ಮ ಸ್ವರೂಪನಿಗೆ ನಿನ್ನ ಜೀವನದಲ್ಲಿ ಸ್ಥಳವನ್ನು ಕೊಡುವುದಾದರೆ, ನಿನ್ನ ಎಲ್ಲ ಸತ್ತಂಥ ಕಾರ್ಯಗಳು, ಜೀವ ಬೀಳದ ಕಾರ್ಯಗಳಿಗೆ ಜೀವನ ತುಂಬಿಸೋದಕ್ಕೆ ಪರಿಶುದ್ಧಾತ್ಮನಿಗೆ ಸಾಧ್ಯ. ಕಾರಣವೇನೆಂದರೆ, ಎಜೆಕೇಲನ ಪುಸ್ತಕದಲ್ಲಿ 37ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುವಾಗ, ಎಜೆಕೇಲನನ್ನು ದೇವರು ಒಂದು ಶವಗಳಿಂದ ತುಂಬಿಸಲ್ಪಟ್ಟ ಸ್ಥಳಕ್ಕೆ ಕರೆದುಕೊಂಡು ದೇವರು ಆತ್ಮ ನಡೆಸುತ್ತಾನೆ. ಆ ಎಸೇಕೇಲನ ದೇವರು ನೋಡಿ ಹೇಳ್ತಾರೆ, ಇವುಗಳಿಗೆ ಜೀವ ಬರುತ್ತದೋ ಎಂದು ಕೇಳುವಾಗ ಎಸೇಕೇಲನ ಹೇಳ್ತಾನೆ, ದೇವರೇ ಇದು ನಿನಗೆ ಬಲ್ಲಂಥವನಾಗಿದೆಯಾ? ಸತ್ತು ಎಲುಬುಗಳಾಗಿ ಮಾರಪಟ್ಟಂಥ ಆ ತಗ್ಗಿಗೆ ಹೋದಾಗ ಅವರು ಹೇಳ್ತಾರೆ, ದೇವರು ಹೇಳ್ತಾರೆ, ನೀನು ಈ ಸತ್ತು ಹೋಗಿರುವಂಥ ಎಲುಬುಗಳ ಮೇಲೆ ನಾನು ಮಾತನಾಡು, ಇದರ ಮೇಲೆ ನೀವು ಪ್ರವಾದನೆ ನುಡಿ ಅಂತ ಹೇಳುವಾಗ ಎಜೆಕೇಲನ ಮಾಡುವಾಗ, ಆ ದೇವರ ಹೇಳಿದ ಮಾತಿನ ಪ್ರಕಾರವಾಗಿ ಎಜೆಕೇಲನ ಮಾಡುವಾಗ ಅಲ್ಲಿ ಏನಾಗ್ತಾ ಇದೆ, 14ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೊಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇವರಿಗೆ ನೆಲೆಗೊಳಿಸುವೆನು, ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಇದನ್ನು ನುಡಿದೆನು ನಡೆಸಿದೆನು ಎಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ. ದೇವರ ವಾಕ್ಯ ಹೇಳುತ್ತದೆ, ನೀವು ಸತ್ತಂಥವರಾಗಿದ್ದೀರಾ, ನೀವು ಸತ್ತು ಹೋದ ಪರಿಸ್ಥಿತಿಯಲ್ಲಿರುವಾಗ ನಿಮ್ಮ ದೇಹದೊಳಗೆ ನನ್ನ ಶ್ವಾಸವನ್ನು ಕಲಿಸಿದಾಗ, ವೆನ್ ಐ ಬ್ಲೋ ಮೈ ಏರ್ ಇನ್ ಟು ಯು, ವೆನ್ ಐ ಸ್ಪೀಕ್ ಮೈ ಸ್ಪಿರಿಟ್ ಅಪಾನ್ ಯುವರ್ ಲೈಫ್. ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೊಗ್ಗಿಸಿ, ಯು ವಿಲ್ ಮೇಕ್ ಎಂಟರ್ಡ್ ಹಿಸ್ ಲೈಫ್ ಇನ್ ಟು ಅವರ್ ಲೈಫ್ ಸೊ ದಟ್ ವಿ ಕ್ಯಾನ್ ಲೀವ್ ಎ ವಿಕ್ಟೋರಿಯಸ್ ಲೈಫ್. ನಾವು ಸತ್ತು ಹೋದಂಥ ಪರಿಸ್ಥಿತಿಗಳನ್ನು ದೇವರ ಅರ್ಥವನಾಗಿ ಅವ್ರು ಹೇಳ್ತಾರೆ, ಈ ನನ್ನ ಶ್ವಾಸವನ್ನು ನಿನ್ನಲ್ಲಿಟ್ಟಾಗ ಯು ಬಿಕಮ್ ಎ ಲೈಫ್. ನೀನು ಜೀವವುಳ್ಳವನಾಗಿ ನೀನು ಮಾರ್ಪಡುತ್ತೀಯ, ನೀನು ಜೀವಿಸುವ ಒಬ್ಬ ಮನುಷ್ಯನಾಗಿರುತ್ತೀಯ. ನನ್ನ ಆತ್ಮವನ್ನು ನಿನ್ನಲ್ಲಿಡುವಾಗ, ಪ್ರಿಯ ಸಹೋದರ ಸಹೋದರಿ, ದೇವರ ಆತ್ಮ ನಿನ್ನಲ್ಲಿರುವುದಾದರೆ ನೀನು ಜೀವಂತವಾಗಿರುವಾಗ ಮಾತ್ರವಲ್ಲದೆ, ನೀನು ಸತ್ತರೂ ದೇವರಿಗಾಗಿ ನೀನು ಜೀವಿಸುವನಾಗಿರುತ್ತೀಯ. ದೇವರ ವಾಕ್ಯದ ಮುಖಾಂತರವಾಗಿ, ಆತನ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಜೀವದೊಳಗೆ ನಡೆಸುವನಾಗಿರ್ತಾನೆ. ಕಾರಣ ಆತನ ಜೀವವು ಸತ್ತಂಥವ್ರನ್ನ ಎಬ್ಬಿಸೋದಕ್ಕೆ ಶಕ್ತನಾಗಿದೆ. ಪೌಲನು ಹೇಳುತ್ತಾನೆ, ನಾವು ಸತ್ತರು, ಕ್ರಿಸ್ತನಲ್ಲಿ ಯಾರು ಮೊದಲಾಗಿ ಸತ್ತರೋ ಆತನ ಬರವಣಿಗೆಯಲ್ಲಿ ಅವರು ದೇವರನ್ನು ಮೊದಲನೇದಾಗಿ ಎದುರುಗೊಂಡು ಹೋಗುವರಂತ. ದೇವರ ಪ್ರಿಯರೇ, ನಾವು ಜೀವಿಸುವಂಥ ಜೀವನ ಈ ಲೋಕಕ್ಕೆ ಮಾತ್ರ ಸೀಮಿತಗೊಳಿಸಿಲ್ಲ.
ಯಾತಕ್ಕಾಗಿ ಪರಿಶುದ್ಧಾತ್ಮನ ನಮಗೆ ಕೊಟ್ಟಿದ್ದಾನೆಂದರೆ ಆತನ ಆತ್ಮದಿಂದ ತುಂಬಿಸಲ್ಪಟ್ಟು ಒಂದು ಪರಿಶುದ್ಧತೆ ಜೀವಿತವನ್ನು ದೇವರಿಗೆ ಒಪ್ಪಿಗೆಯಾದ ಜೀವಿತವನ್ನು ಜೀವಿಸಿ ನೀತಿವಂತರಾಗಿ ನಾವು ಜೀವಿಸುವಾಗ ಆತನ ಜೀವವುಳ್ಳ ಶ್ವಾಸವು ನಮ್ಮಲ್ಲಿ ಇದ್ದು ನಮ್ಮನ್ನು ಜೀವ ಮನುಷ್ಯನಾಗಿ ಮಾರ್ಪಡಿಸಿ ನಮ್ಮ ಸತ್ತ ಮೇಲೆಯೂ ದೇವರೊಂದಿಗೆ ಸೇರಿಸೋದಕ್ಕೆ ಸಹಾಯ ಮಾಡುವಂಥದ್ದಾಗಿರುತ್ತದೆ. ಇಲ್ಲಿ ನೋಡುವಾಗ ಆ ಆತ್ಮನ ಶಕ್ತಿಯನ್ನು ನಾವು ಬಲ್ಲವರಾಗಿರಬೇಕು. ನಾವು ಹೊಂದಿರುವಂಥ ಆ ಪರಿಶುದ್ಧಾತ್ಮನ ಶಕ್ತಿ ಪ್ರಭಾವವನ್ನು ನಾವು ಅರಿತುಕೊಂಡು ನಾವು ಜೀವಿಸರಾಗಿರಬೇಕು. ಪೌಲನು ಹೇಳ್ತಾನೆ ಕೊರಿಂಥ್ಯರ 12ರಲ್ಲಿ 1ನೇ ವಾಕ್ಯದಲ್ಲಿ ನೋಡುತ್ತೀವಿ, ನೀ ಗೂಢಾರ್ಥಗಳು ನಿಮಗೆ ಮರೆಯಾಗಿರುವುದಕ್ಕೆ ನಾನು ಇಷ್ಟಪಡುತ್ತಾ ಇಲ್ಲ ಅಂತ ಹೇಳಿ ಪರಿಶುದ್ಧಾತ್ಮನ ವರಗಳನ್ನು ಕುರಿತು ಅಲ್ಲಿ ಪೌಲನು ಕೊರಿಂಥ್ಯದವರಿಗೆ ಬರೆಯುವನಾಗಿದ್ದಾನೆ, ಕೊರಿಂಥ್ಯದವರಿಗೆ ತಿಳಿಯಪಡಿಸುವನಾಗಿದ್ದಾನೆ. ಈ ಆಸರೆ ಟಿವಿಯ ಮುಖಾಂತರವಾಗಿ ಈ ದಿನದಿಂದ ನಿಮಗೆ ಈ ಕಾರ್ಯಗಳನ್ನು ದೇವರು ತಿಳಿಸಿಪಡಿಸಬೇಕೆಂದು ಇಚ್ಛಿಸೋದ್ರಿಂದ ಈ ವಾಕ್ಯ ನಾನು ನಿಮ್ಮೊಂದಿಗೆ ತರುತ್ತಾ ಇದ್ದೇನೆ. ನಮ್ಮಲ್ಲಿರುವಂಥ ಆತ್ಮನು ಆತನ ಸಾಧಾರಣನಾದ ಒಂದು ಆತ್ಮವಲ್ಲ. ಸತ್ತಂಥ ಶವಗಳಿಗೆ, ಸತ್ತು ಹೋದವರಿಗೆ ಜೀವ ಉಂಟು ಮಾಡಿದಂಥ ದೇವರ ಆತ್ಮ. ನಮ್ಮ ಕ್ರಿಯೇಷನ್ನಲ್ಲಿ ನಮ್ಮನ್ನು ಆತನು ರೂಪಿಸುವಾಗ ಮಣ್ಣನ್ನು ತೆಗೆದು ಏನು ಇಲ್ಲದ ಮಣ್ಣಿಗೆ ನರಗಳನ್ನು, ರಕ್ತವನ್ನು, ಮಾಂಸವನ್ನು ಉಂಟು ಮಾಡಿದ್ದು ಆ ಆತ್ಮನ ಸಹಾಯವೇ. ದೇವರಲ್ಲಿ ಇದ್ದಂಥ ಪರಿಶುದ್ಧಾತ್ಮನನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇಲ್ಲಿ ನೋಡುವಾಗ ರೋಮರು ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುವಾಗ ಬಹಳ ಸುಂದರವಾಗಿ ಅಲ್ಲಿ ದೇವರ ಆತ್ಮನ ಪ್ರಭಾವ ಕುರಿತು, ದೇವರ ಆತ್ಮದ ಶಕ್ತಿಯ ಕುರಿತು ಅಲ್ಲಿ ನಾವು ನೋಡಬಹುದು. ಈ ವಾಕ್ಯವನ್ನು ಓದುವಾಗ ಪ್ರತಿಯೊಂದು ಸಮಯದಲ್ಲಿ ನನ್ನ ಹೃದಯದಲ್ಲಿ ರೋಮಾಂಚನಕರವಾದ ಕಾರ್ಯವು ನಡೆಯುತ್ತದೆ. ಅದೇನೆಂದರೆ ಯೇಸುವನ್ನು ಸತ್ತವರಿಗಿಂದ ಎಬ್ಬಿಸಿದ ಆತ್ಮನೊಂದು ಬರೆಯಲ್ಪಟ್ಟಿದೆ. ನಾನು ನಿಮಗಾಗಿ ಆ ವಾಕ್ಯವನ್ನು ಓದುತ್ತೇನೆ. ರೋಮರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ನೋಡೋಣ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನು ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನಾಗಿರ್ತಾನೆ. ಹಲ್ಲೆಲೂಯ. ಇದು ದೇವರು ನಮಗಾಗಿ ಕೊಟ್ಟಿರುವಂಥ ಒಂದು ದೊಡ್ಡ ಆಶೀರ್ವಾದವಾದಂಥ ಒಂದು ಕಾರ್ಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪೌಲನು ರೋಮರಿಗೆ ಬರೆಯುವಾಗ ಹೇಳುತ್ತಾ ಇದ್ದಾರೆ, ನಿಮ್ಮಲ್ಲಿರುವಂಥ ಆತ್ಮನು ಆತನ ಸಾಧಾರಣವಾದ ಒಂದು ಆತ್ಮವಲ್ಲ. ನಾವು ನಮ್ಮ ಪರಿಶುದ್ಧಾತ್ಮನನ್ನು ಏನೋ ಒಂದು ಸಂಡೇ ವಾಡಿಗೆಗಾಗಿ ನಮ್ಮ ಆರಾಧನೆಯಲ್ಲಿ ಬಾ ಪವಿತ್ರಾತ್ಮನೇ ಎಂದು ಕರೆಯುವುದಕ್ಕಾಗಿ ಆ ಆತ್ಮನಲ್ಲ. ಏನೋ ಸ್ವಲ್ಪ ಆರಾಧಿಸಿ ಆತ್ಮದಿಂದ ತುಂಬಿಸಲ್ಪಟ್ಟು ಆರಾಧನೆ ಮಾಡೋದಕ್ಕೆ ಪರಿಶುದ್ಧಾತ್ಮನು ನಮಗೆ ದೇವರು ಕೊಟ್ಟಿಲ್ಲ. ಆದರೆ ನಮ್ಮ ಮೃತು ದೇಹಗಳನ್ನು ಆತನೊಂದಿಗೆ ಆತನ ಬರುವಿಕೆಯಲ್ಲಿ ಎಬ್ಬಿಸುವುದಕ್ಕೆ ಶಕ್ತಿಯಾಗಿರುವಂಥ ಪರಿಶುದ್ಧಾತ್ಮನ ಜೀವ ನಮಗೆ ದೇವರು ಕೊಟ್ಟಿದ್ದಾನೆ. ದೇವರು ವಾಕ್ಯ ಹೇಳಿದ ರೋಮರ 8ನೇ ಅಧ್ಯಾಯದಲ್ಲಿ ನೋಡುವಾಗ ರೋಮರ ಪುರದ ಜನರಿಗೆ ಪೌಲನು ಹೇಳುವುದೇನೆಂದರೆ, ನಿಮ್ಮಲ್ಲಿರುವಂಥ ಆತ್ಮವು ಅದು ಸಾಧಾರಣವಾದಂಥ ಒಂದು ಆತ್ಮವಲ್ಲ. ಯೇಸು ಕ್ರಿಸ್ತನನ್ನು ಚೆನ್ನಾಗಿ ಗಮನಿಸಿ, ಯೇಸು ಮರಣದಿಂದ ಜಯಿಸಿ ಬರೋದಕ್ಕೆ ಏನು ಸಹಾಯ ಮಾಡಿತಂದರೆ, ಆದಿಕಾಂಡದಲ್ಲಿ ಆ ಮಣ್ಣಿನೊಳಗೆ ಮೂಗಿಗೆ ಊದಿದ ಆ ಆತ್ಮವು, ಜೀವ ಸ್ವರೂಪನ ಆತ್ಮವೇ ಇಲ್ಲಿ ಆತ್ಮ ಸ್ವರೂಪನಾಗಿ ತೋರ್ಪಡಿಸ್ತಾ ಇದೆ. ಆ ವಾಕ್ಯ ಹೇಳುತ್ತದೆ. ಆ ವಾಕ್ಯವನ್ನು ಓದಿದಾಗ ನನಗೆ ಒಂದು ಹೊಸದಾದಂಥ ಪ್ರಕಟಣೆ, ಒಂದು ಹೊಸದಾದಂಥ ಒಂದು ಉಜ್ಜೀವನ ನನ್ನಲ್ಲಿ ಉಂಟಾಯಿತು. ಅದೇನೆಂದರೆ, ಯೇಸು ಕ್ರಿಸ್ತನನ್ನು ಎಬ್ಬಿಸಿದ, ಸತ್ತವರೊಳಗಿಂದ ಎಬ್ಬಿಸಿದ ಆ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಹೌದು ಪ್ರಿಯರೇ, ಇವತ್ತು ನಮ್ಮ ತುಂಬ ಪ್ರಾಮುಖ್ಯವಾಗಿ ಅರಿತುಕೊಳ್ಳಬೇಕಾದ ಕಾರ್ಯ, ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನು ಯಾರಾತನು? ದೇವರ ಆತ್ಮನೆಂಬ ನಾವು ಅರಿತಿದ್ದೇವೆ, ಆದರೆ ಆತನ ಶಕ್ತಿ ಪ್ರಭಾವವನ್ನು ನಾವು ಅರಿತುಕೊಂಡಿಲ್ಲ. ಇವತ್ತು ಅರಿತುಕೊಳ್ಳುವುದಕ್ಕೆ ಒಂದು ಒಳ್ಳೆಯ ಸಮಯ. ಅದೇನೆಂದರೆ,
ಸತ್ತವರೊಳಗಿಂದ ಯೇಸುವನ್ನು ಜೀವಂತರಾಗಿ ಎಬ್ಬಿಸಿದ ಆತ್ಮನು ನಮ್ಮಲ್ಲಿದ್ದಾನೆ. ನಾವು ಒಂದು ದಿನದಲ್ಲಿ ಪಾಪಿಗಳಾಗಿದ್ದೀವಿ, ದ್ರೋಹಿಗಳಾಗಿದ್ದೀವಿ, ನೀಚಕರವಾದ ಲೋಕದಲ್ಲಿ ನೀಚ ಕೃತ್ಯಗಳೊಂದಿಗೆ ತುಂಬಿಸಲ್ಪಟ್ಟವರಾಗಿದ್ದೀವಿ. ಆದರೆ ಯೇಸುವಿನ ರಕ್ತವು ಯಾವಾಗ ನಮ್ಮನ್ನು ಶುದ್ಧಿ ಮಾಡಿತೋ, ಯಾವಾಗ ಯೇಸು ಕ್ರಿಸ್ತನ ಪಾಪಗಳನ್ನು ತೊಳೆದು ನಮ್ಮನ್ನು ಅಭಿಷೇಕಿಸಿದನೋ, ಆ ಕ್ಷಣದಲ್ಲಿ ಯೇಸುವನ್ನು ಎಬ್ಬಿಸಿದ ಆ ಪರಿಶುದ್ಧಾತ್ಮನು ನಮ್ಮೊಳಗೆ ಇದ್ದು ನಮ್ಮನ್ನು ನಡೆಸುವುದಕ್ಕಾಗಿ ತವಕ ಪಡುವನಾಗಿದ್ದಾನೆ. ಎಂಥ ಒಳ್ಳೆಯ ಸೌಭಾಗ್ಯ ನಮಗೆ, ಎಂಥ ಒಳ್ಳೆಯ ಅನುಭೂತಿಯನ್ನು ತರುವಂಥ ಕಾರ್ಯಗಳು ದೇವರು ಮಾಡ್ತಾ ಇದ್ದಾನೆ. ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ಎಬ್ಬಿಸಿದ ಆತ್ಮ ನಮ್ಮಲ್ಲಿಗಿದ್ದಾನೆ. ಅಂದರೆ ದೇವರ ವಾಕ್ಯ ಹೇಳುತ್ತದೆ, ಯೋಹಾನನ ಬರೆದ ಸುವಾರ್ತೆಯಲ್ಲಿ ದೇವರು ಹೇಳಿದಂಥ ಮಾತು, ನನ್ನನ್ನು ನಂಬುವವರು ನಾನು ಮಾಡೋದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗಾದರೆ ನಾವು ಯಾವಾಗ ಈ ಕಾಲನ್ನು ಮಾಡೋಕ್ಕೆ ಸಾಧ್ಯ ಅಂದರೆ ನಮ್ಮಲ್ಲಿರುವ ಆತ್ಮನನ್ನು ಕುರಿತು ನಾವು ಅರಿತವರಾಗಿದ್ದಾಗ, ನಾವು ದೇವರಿಗಾಗಿ ಸಾಕ್ಷಿಗಳಾಗಿ, ದೇವರಿಗಾಗಿ ಸುವಾರ್ತೆಯಲ್ಲಿ ವೇಗವಾಗಿ ಹೋಗುವುದಕ್ಕೂ, ದೇವರಿಗಾಗಿ ಅಧಿಕವಾದ ಕಾರ್ಯಗಳನ್ನು ಮಾಡೋಕ್ಕೆ ನಮ್ಗೆ ಯಾವಾಗ ಧೈರ್ಯ ಬರುತ್ತಂದರೆ ನಮ್ಮಲ್ಲಿ ಇರುವಂಥ ಆತ್ಮನು ಯಾರೆಂದು ನಾವು ಅರಿತುಕೊಂಡಾಗ. ಪ್ರಿಯ ವೀಕ್ಷಕರೇ, ನಮ್ಮಲ್ಲಿ ದೇವರ ಆತ್ಮನ ನೆಲೆಗೊಂಡಿರುವ ಆತ್ಮನ ಆತನ ಸಾಧಾರಣವಾದ ಒಂದು ಆತ್ಮನಲ್ಲ. ಮೊದಲನೇ ಸಂಚಿಕೆಯಲ್ಲಿ ಹೇಳಿದೆ, ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಆ ಸೃಷ್ಟಿಯಲ್ಲಿ ಬಹು ಮುಖ್ಯವಾದ ಪಾತ್ರೆಯನ್ನು ಹೊಂದಿ ಎಲ್ಲವನ್ನು ಕ್ರಮಪಡಿಸಿದ ಆತ್ಮನು ನಮ್ಮ ಜೀವದಲ್ಲಿರುವಾಗ ನಮ್ಮನ್ನು ಕ್ರಮಪಡಿಸುವನಾಗಿರುತ್ತಾನೆ. ಅದೇ ಆತ್ಮನು ನಮ್ಮಲ್ಲಿ ಜೀವ ಸ್ವರೂಪನಾಗಿ ವಾಸ ಮಾಡೋನಾಗಿದೆ, ನಮ್ಮಲ್ಲಿ ವಾಸ ಮಾಡಿದ ಯೇಸುವನ್ನು ಎಬ್ಬಿಸಿದ ಆ ಆತ್ಮ ನಮ್ಮಲ್ಲಿ ವಾಸ ಮಾಡುವಾಗ ನಮ್ಮ ಎಲ್ಲ ಕಾರ್ಯಗಳಿಂದ ಜಯವನ್ನು ಕೊಡುವುದಕ್ಕೆ ಆತನ ಸಿದ್ಧನಾಗಿದ್ದಾನೆ. ಆ ವಾಕ್ಯ ಹೇಳುತ್ತದೆ, ಕಡೆಯದಾಗಿ ಆ 11ನೇ ವಾಕ್ಯ ಕಡೇ ಭಾಗ ಹೇಳುತ್ತದೆ, ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನಾಗಿದ್ದಾನೆ. ಯಾವುದಕ್ಕೂ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಸತ್ತರೆ ಏನಾಗ್ತೀವಿ? ನಾವು ಸತ್ತರೆ ದೇವರಲ್ಲಿ ನಾವು ಮತ್ತೆ ಪುನರ್ಜೀವನ ಪಡೆದುಕೊಳ್ಳೋದು ಸತ್ಯ ಎಂದು ಸತ್ಯವೇದವು ನಮಗೆ ತಿಳಿಸುತ್ತಾ ಇದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಇರುವಂಥ ಆತ್ಮನು ನೀವು ಸತ್ತರೂ ಮತ್ತೆ ನಿಮ್ಮನ್ನು ಆತನೊಂದಿಗೆ ಎಬ್ಬಿಸಲು ಶಕ್ತನಾಗಿದೆ. ಕಾರಣ ಯೇಸುವನ್ನು ಸತ್ತವರಿಂದ ಎಬ್ಬಿಸಿದ ಆತ್ಮ ನಿನ್ನಲ್ಲಿದೆ. ಇವತ್ತು ಆ ಆತ್ಮನಲ್ಲಿ, ಆ ಆತ್ಮನ ಸಹಾಯದೊಂದಿಗೆ ಆ ಆತ್ಮನನ್ನು ಅರಿತವರನಾಗಿ ಇರುವುದಾದರೆ ನಮ್ಮಲ್ಲಿ ಧೈರ್ಯವನ್ನು ಕೊಡುತ್ತದೆ. ನಾನು ಸತ್ತರೂ ನಾನು ಆತನಿಗಾಗಿ ಜೀವಿಸುವನಾಗಿರುತ್ತೇನೆ. ಪೌಲನು ಅದಕ್ಕೆ ಹೇಳ್ತಾನೆ, ಯಾರು ನಮ್ಮನಿಂದ ಅಗಲಿಸುವರು? ಯಾವ ಕಾರ್ಯವು ನಾವು ಯೇಸು ಕ್ರಿಸ್ತನನ್ನು ಪಾಲಿಸೋದ್ರಲ್ಲಿ ಆತನ ಹಿಂಬಾಲಿಸ ನಮ್ಮನ್ನು ಬೇರ್ಪಡಿಸಲು ಸಾಧ್ಯ ಅಂತ ಧೈರ್ಯವಾಗಿ ಹೇಳೋದಕ್ಕೆ ಕಾರಣ ಏನಂದರೆ, ಇನ್ನು ನಾನು ಜೀವಿಸುವುದು ನಾನಲ್ಲ, ಯೇಸು ನನ್ನಲ್ಲಿ ಜೀವಿಸುತ್ತಾ ಇದ್ದಾನಂತ ಹೇಳೋದಕ್ಕೆ ಕಾರಣ ಏನಂದರೆ, ಇನ್ನು ನಾನು ಬದುಕುವುದಾದರೆ ಯೇಸುವಿಗಾಗಿ ಎಂದು ಪೌಲನು ಧೈರ್ಯವಾಗಿ ಹೇಳೋದಕ್ಕೆ ಕಾರಣ ಏನಂದರೆ, ಅವನ ಆ ಜೀವಿತದಲ್ಲಿ ಅರಿತುಕೊಂಡ ಕಾರ್ಯ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮ ನನ್ನಲ್ಲಿದ್ದಾನೆ. ಈ ಶರೀರವು ಬೇಕಾದ್ರೆ ನನ್ನಿಂದ ಬೇರ್ಪಡಿಸುವುದು, ಆದರೆ ನನ್ನ ಆತ್ಮವನ್ನು ಬೇರ್ಪಡಿಸೋದಕ್ಕಾಗಲ್ಲ. ನನ್ನ ಆತ್ಮದಲ್ಲಿ ಮಿಲನನಾಗಿರುವ ಆ ಪರಿಶುದ್ಧಾತ್ಮನೊಂದಿಗೆ ನಾನು ದೇವರೊಟ್ಟಿಗೆ ನಾನು ಜೀವಿಸುವೆ ಎಂಬ ಧೈರ್ಯದಿಂದ ಆತನು ಹೇಳಿದನು. ಇವತ್ತು ಪ್ರಿಯ ವೀಕ್ಷಕರೇ, ಈ ಸತ್ಯವೇದದ ಪಾಠಶಾಲೆಯಲ್ಲಿ ನಾವು ಕಲಿತುಕೊಳ್ಳುತ್ತಿರುವ ಒಂದೊಂದು ಸತ್ಯದ ಕುರಿತು ನಾವು ಅರಿವು ಉಳ್ಳವರಾಗಿರುವುದಾದರೆ ನಮ್ಮ ಜೀವನಗಳಲ್ಲಿ ಒಂದು ಹೊಸ ಚೈತನ್ಯ ತುಂಬಿಸುವುದಾಗಿ ಮಾರ್ಪಡುತ್ತದೆ. ಜೀವಿಸುವ ಆತ್ಮ ನಮ್ಮಲ್ಲಿ ನೆಲೆಗೊಂಡಿದೆ, ಜೀವದ ಆತ್ಮನು ನಮ್ಮಲ್ಲಿ ನೆಲೆಗೊಂಡಿದೆ ಎಂಬ ಅರಿವು ನಮ್ಮಲ್ಲಿರೋದಾದರೆ ದೇವರು ನಮ್ಮ ಮೂಲಕವಾದ ದೊಡ್ಡದಾದಂಥ ಕಾರ್ಯಗಳನ್ನು ಮಾಡಲು ಸಾಧ್ಯ. ಈ ವಾಕ್ಯಗಳನ್ನು ಕೇಳುತ್ತಿರುವ ನಿಮ್ಮಲ್ಲಿ ಆ ಪರಿಶುದ್ಧಾತ್ಮನ ಸಹಾಯತೆ, ಆತನ ಎಲ್ಲ ರೀತಿಯಾದಂಥ ಆದರಣೆ, ಎಲ್ಲ ರೀತಿಯಾದಂಥ ಆಲೋಚನೆ, ಎಲ್ಲ ರೀತಿಯಾದಂಥ ಬಲವು ಎಲ್ಲವೂ ನಿಮ್ಮಲ್ಲಿ ನೆಲೆಗೊಂಡು ನಿಮ್ಮನ್ನು ಜೀವ ಸ್ವರೂಪನಾದ ದೇವರಿಗಾಗಿ ಉಪಯೋಗಿಸಪಡುವಂತೆ ಆ ಜೀವ ಸ್ವರೂಪನಾದ ದೇವರು ನಿಮಗೆ ಸಹಾಯ ಮಾಡಲಿ ಎಂದು ಹೇಳುತ್ತಾ, ಈ ಸಂಚಿಕೆಯಲ್ಲಿ ಪರಿಶುದ್ಧಾತ್ಮನನ್ನು ಕುರಿತು
ಅಧ್ಯಯನ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ. ಮತ್ತು ಮುಂಬರುವ ದಿನಗಳಲ್ಲಿ ದೇವರ ಚಿತ್ತವಿದ್ದರೆ ಬೇರೆ ಅಂಶದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಿಮ್ಮ ಸಹೋದರ ಕೀರ್ತಿ ಪಾಲ್. ನಿಮಗಾಗಿ ಎಂದಿಗೂ ಪ್ರಾರ್ಥನೆಯಿಂದ ನಾವಿರುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.